ಕಳೆದ ವರ್ಷವೂ ಕೂಡ ಬಂದಿದೆ. ಶಾಸನ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಈ ವರ್ಷವೂ ಕೂಡ ಬಂದಿದ್ದೇನೆ. ಒಂದು ನಾನು ಒಂದು ಹಾಸನಾಂಬೆಯ ದೇವಿ ದರ್ಶನವನ್ನು ಪಡೆದಿದ್ದೇವೆ. ಸಿದ್ದೇಶ್ವರ ಸ್ವಾಮಿ ದರ್ಶನ ನಾನು ಹಾಸನಾಂಬೆ ದೇವಿಯಲ್ಲಿ ಮತ್ತು ಸಿದ್ದೇಶ್ವರ ಸ್ವಾಮಿಯನ್ನು ಕರೆಯತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಸುಭಿಕ್ಷ ತರಲಿ, ಎಲ್ಲರೂ ಶಾಂತಿ ನೆಮ್ಮದಿಗಳಲ್ಲಿ ಮಳೆ ಬೆಳೆ ಪ್ರತಿ ವರ್ಷವೂ ಕೂಡ ಆಗಲಿ, ರೈತರು ಸಮೃದ್ಧವಾಗಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಕಳೆದ ವರ್ಷವೂ ಕೂಡ ಪ್ರಾರ್ಥನೆ ಮಾಡಿದ್ದಾರೆ. ಈ ವರ್ಷ ಅದೃಷ್ಟವಶ ದೇವರ ಕೃಪೆಯಿಂದ ಒಳ್ಳೆ ಮಳೆಯಾಗಿದೆ, ಜಲಾಶಯಗಳೆಲ್ಲ ತುಂಬಿದ್ದಾವೆ, ಮತ್ತೆ ಉತ್ತಮ ಬೆಳೆನೂ ಕೂಡ ಬಂದಿದೆ. ಆದರೆ ಒಂದು ತೊಂದರೆ ಏನಂದರೆ ಮಳೆ ಜಾಸ್ತಿಯಾಗಿ ಪ್ರವಾಹ ಬಂದು ಬೆಳೆ ನಷ್ಟ ಆಗಿದೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ನಾನು ಹಾಸನಾಂಬೆ ದೇವಿನಲ್ಲಿ ಪ್ರಾರ್ಥನೆ ಮಾಡೋದು ಮತ್ತೆ ಸಿದ್ದೇಶ್ವರ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡೋದು, ಮುಂದಿನ ವರ್ಷ ಈ ರೀತಿ ಆಗೇ ರೀತಿಯಲ್ಲಿ ಬೆಳೆ ಹಾನಿ ಆಗೇ ರೀತಿಯಲ್ಲಿ ನಮ್ಮ ರೈತರನ್ನ, ರಾಜ್ಯದ ರೈತರನ್ನ ಕಾಪಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತದೆ. ಈಗಾಗಲೇ ಕೃಷ್ಣಬೈರೇಗೌಡರು ಹೇಳಿದ್ದಾರೆ, 5 ದಿನಗಳು ದರ್ಶನ ಪ್ರಾರಂಭ ಆಗಿ 5 ದಿನಗಳಾಗಿದೆ. ನಾಡಿನಾದ್ಯಂತ ಭಕ್ತರು ಬರ್ತಾ ಇದ್ದಾರೆ. ಈ ಸಾರಿ ವಿಶೇಷ ಏನಪ್ಪಾ ಅಂದ್ರೆ ಕೃಷ್ಣಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದ್ಮೇಲೆ ಹೆಚ್ಚು ಸುಗಮವಾಗಿ ಭಕ್ತರು ದರ್ಶನವನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಗಮವಾಗಿ ಆಗಬೇಕು ಅಂತೇಳಿ, ಯಾಕಂದ್ರೆ ಬಹಳ ದೂರದಿಂದ ಬರ್ತಕ್ಕಂಥ ಭಕ್ತರಿಗೆ ದರ್ಶನ ಸಿಗಬೇಕು. ಅದಕ್ಕೋಸ್ಕರ ಈ ಶಕ್ತಿ ದೇವತೆ ಹಾಸನಾಂಬೆ ಮತ್ತೆ ಸಿದ್ದೇಶ್ವರ ಸ್ವಾಮಿ ಇವರಿಬ್ಬರದು ದರ್ಶನ ಆಗಬೇಕು. ಜನಗಳಿಗೆ ಬಂದವರಿಗೆ ನಿರಾಶೆಯಿಂದ ಹೋಗ್ಬಾರ್ದು, ವಾಪಸ್ ಹೋಗ್ಬಾರ್ದು. ಅದರಿಂದ ಆ ದರ್ಶನ ಆಗಲಿ ಅಂತ ಹೇಳಿ ಈ ಸಾರಿ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ, ನಮ್ಮ ಜನಪ್ರತಿನಿಧಿಗಳು, ಎಲ್ಲರೂ ಜನಪ್ರತಿನಿಧಿಗಳು ಮತ್ತು ಇತರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಬೇರೆ ಪಕ್ಷದ ಜನಪ್ರತಿನಿಧಿಗಳು ಅವರೆಲ್ಲರಿಗೂ ಸಹಕಾರ ಮಾಡಿದ್ದಾರೆ. ಅವರೆಲ್ಲರಿಗೂ ಜಿಲ್ಲಾಡಳಿತಕ್ಕೆ, ಕೃಷ್ಣಬೈರೇಗೌಡರಿಗೆ ಮತ್ತು ಶ್ರೀಗೌಡರಿಗೆ, ಶ್ರೇಯಸ್ಸಿಗೆ ಮತ್ತು ಎಲ್ಲ ಪಕ್ಷದ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಎಲ್ಲರ ಸಹಕಾರ, ಬೆಂಬಲ ಇದರಿಂದಲೇ ಇಷ್ಟೊಂದು ವರ್ಷ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಅದರಿಂದ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಹಾಸನಾಂಬ ದೇವಿನಲ್ಲಿ ಪ್ರಾರ್ಥನೆ ಮಾಡೋದೇನಪ್ಪ ಮತ್ತು ಸಿದ್ದೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡೋದೇನಂದ್ರೆ ಈ ರಾಜ್ಯದ ಜನರಿಗೆ ಒಳ್ಳೆ ಮಾಡಲಿ, ಅವ್ರಿಗೆ ಆಯುಷ್ ಆರೋಗ್ಯಗಳನ್ನು ಕೊಡಲಿ, ನೆಮ್ಮದಿ ಶಾಂತಿಯನ್ನು ಕೊಡಲಿ, ಮತ್ತೆ
ಸಮಾಜದಲ್ಲಿ ಎಲ್ಲರೂ ಕೂಡ ಮನುಷ್ಯರಂತೆ ಬಾಳ್ತಕ್ಕಂಥ ಪರಸ್ಪರ ಪ್ರೀತಿಯಿಂದ ಸೌಹಾರ್ದತೆಯಿಂದ ಬಾಳ್ತಕ್ಕಂಥ. ಯಾಕಂದ್ರೆ ನಮ್ದು ಮನುಷ್ಯ ಸಮಾಜ. ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ಯಾವುದೇ ಕಾರಣಕ್ಕೆ ದ್ವೇಷಿಸಬಾರದು. ಇದನ್ನೇ ಎಲ್ಲ ಧರ್ಮಗಳು ಹೇಳೋದು, ಎಲ್ಲ ದೇವರುಗಳು ಹೇಳೋದು, ಎಲ್ಲ ದೇವತೆಗಳು ಕೂಡ ಇದನ್ನೇ ಹೇಳೋದು. ಅದರಿಂದ ಎಲ್ರಿಗೂ ನೆಮ್ಮದಿಯಿಂದ ಶಾಂತಿಯಿಂದ ಕುವೆಂಪು ಅವರು ಹೇಳೋದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಅಂತ ಬುದ್ಧಿಯನ್ನ ಎಲ್ರಿಗೂ ಕೊಡ್ಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತಾರೆ. ನಾನು ಇವತ್ತು ದರ್ಶನ ಮಾಡಿದ್ದೀನಿ. ಅದರಿಂದ ನನಗೂ ಒಳ್ಳೇದಾಗಲಿ, ನಮ್ಮ ಮಂತ್ರಿ ಸರ್ಕಾರಕ್ಕೆ ಒಳ್ಳೇದಾಗಲಿ, ನಮ್ಮ ಮಂತ್ರಿಗಳಿಗೆ ಒಳ್ಳೇದಾಗಲಿ, ನಮ್ಮ MLA-ಗಳಿಗೆ ಒಳ್ಳೇದಾಗಲಿ ಅಂತೇಳಿ, ನಮ್ಮ ಲೋಕಸಭಾ ಸದಸ್ಯರಿಗೆ ಒಳ್ಳೇದಾಗಲಿ, ಎಲ್ಲ ಇಡೀ 7 ಕೋಟಿ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಆದರೆ ಅವರಿಗೆ ತೊಂದರೆ ಏನು ಕ್ರಮ ತಗೋಬೇಕು ಆ ಕ್ರಮ ಎಲ್ಲ ಕೂಡ ನನ್ನ ಸರ್ಕಾರ ತಗೊಳ್ತದೆ ಅಂತಕ್ಕಂಥ ಮಾತುಗಳು ಕೊಡಲಿಕ್ಕೆ ನನ್ನ ಸರ್ಕಾರ ಹಿಂದೆ ಬೀಳಲ್ಲ. ಆಮೇಲೆ ಈ ದೇವಸ್ಥಾನದಲ್ಲೇ ಕೊಡ್ತಕ್ಕಂಥ ಕಾಣಿಕೆಯಿಂದ ಫಂಡ್ ಇದೆ. ಉಪಯೋಗ ಮಾಡೋಣ ನೋಡೋಣ. ಈಗ ಪರಿಶೀಲನೆ ಮಾಡಿ ಜಿಲ್ಲಾಡಳಿತ ಕೇಳೋಣ, ಏನ್ ಮಾಡಬೇಕು